ಸೊ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರಕ್ಕೆ ವಿದೇಶದಿಂದ ಹಣ ಬಂದಿರುವಂಥ ಆರೋಪ ಏನಿದೆ, ಸೊ ಗೃಹ ಸಚಿವಾಲಯದಿಂದ ಜಾರಿ ನಿರ್ದೇಶನಾಲಯಕ್ಕೆ ಈಗ ಮೆಸೇಜ್ ಹೋಗಿದೆ ಅಂತಿದ್ದಾರೆ. ದಾಖಲೆಗಳ ಪರಿಶೀಲನೆ ಮಾಡುವಂತೆ ಸೂಚನೆಯನ್ನ ನೀಡಲಾಗಿದೆ. ದಾಖಲೆಗಳ ಪರಿಶೀಲನೆ ಬೆಂಗಳೂರಿನ ಇಡಿ ಅಧಿಕಾರಿಗಳಿಗೆ ಸೂಚನೆಯನ್ನ ಗೃಹ ಇಲಾಖೆ ಕೊಟ್ಟಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ, ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಒಂದು ಪತ್ರವನ್ನ ಬರೆದಿದ್ರು, ತನಿಖೆಯನ್ನ ಮಾಡಿ ಅಂತ ಹೇಳಿ. ಅಮಿತ್ ಶಾಗೆ ಪತ್ರದ ಬೆನ್ನಲ್ಲೇ ಈ ಕ್ರಮಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಹಾಗಾಗಿ ಇದಕ್ಕೆ ವಿದೇಶದಿಂದ ಹಣ ಬಂದಿರುವಂಥ ಆರೋಪ ಇದೆ, ದಯವಿಟ್ಟು ಈ ಬಗ್ಗೆ ತನಿಖೆಯನ್ನ ಮಾಡಿ ಅಂತ ಒಂದು ಪತ್ರವನ್ನ ಬರೆದಿದ್ರು. ಸೊ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ಶ್ರೀನಿವಾಸ್ ಪೂಜಾರಿ ಅವರು. ಸೊ ದೇವಸ್ಥಾನದ ಪಾವಿತ್ರ್ಯತೆ ಉಳಿಸೋಕೆ ಈ ಪತ್ರವನ್ನು ಬರೆದಿದ್ದೀನಿ ಅಂತ ಕೂಡ ಹೇಳಿದರು. ಸೊ ಇಡಿ ಸಂಸ್ಥೆಯ ಮೂಲಕ ತನಿಖೆ ನಡೆಸೋಕೆ ಒತ್ತಾಯ ಮಾಡಿದ್ದೀನಿ ಅಂತ ಮಾತನಾಡಿದರು. ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳಿ, ಈ ವಿಚಾರದಲ್ಲಿ ಈಗ ಬಹಳ ಪ್ರಮುಖ ಪಾತ್ರ ವಹಿಸುತ್ತಾ ಈಗ ಇಡಿ ಏನಾದರೂ ಎಂಟ್ರಿ ಕೊಟ್ಟರೆ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ರಹ ಕೇಳಿ ಬರ್ತಾ ಇದ್ದಿದ್ದು, ಯಾರೆಲ್ಲ ಇದರಲ್ಲಿ ಪಾತ್ರಧಾರಿಗಳು ಕಾಣಿಸ್ತಾ ಇದ್ದಾರೆ, ಸೂತ್ರಧಾರಿ ಯಾರು, ಇವರಿಗೆ ಫಂಡಿಂಗ್ ಹೆಂಗೆ ಬರ್ತಾ ಇದೆ, ಹೇಗೆ ಇವರೆಲ್ಲ ಹೋರಾಟವನ್ನು ಮಾಡ್ತಾ ಇದ್ದಾರೆ, ಈ ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಬಹುದೊಡ್ಡದಾಗಿ ಬಿಜೆಪಿ ಕೂಡ ಆಗ್ರಹಿಸ್ತಾ ಇತ್ತು. ಅದೇ ನಿಟ್ಟಿನಲ್ಲಿ ಈಗ ಒಂದು ಹೆಜ್ಜೆಯನ್ನ ಇಟ್ಟಿದ್ದಾರೆ ಈ ವಿಚಾರದಲ್ಲಿ. ಖಂಡಿತ ಅರುಣ್, ಯಾಕಂದ್ರೆ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾ ಇರುವಂತದ್ದು. ವಿದೇಶದಿಂದ ನಡೀತಾ ಇರುವಂತ ಹಣದ ಫಂಡಿಂಗ್ ಏನಿತ್ತು, ಹಣದ ಫಂಡಿಂಗ್ ಅನ್ನ ಬಳಕೆಯನ್ನ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ದಾರೆ ಅಂತೇಳಿ ಆರೋಪಗಳು ಕೂಡ ಸಾಕಷ್ಟು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಇವರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್, ಯಾರ್ಯಾರು ಈ ರೀತಿಯ ಪ್ರೊಟೆಸ್ಟ್ ಗಳನ್ನ ಮಾಡ್ತಾ ಇದಾರೆ ಅವರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಗಳನ್ನ ಅಂದ್ರೆ ಅವರ ಪರವಾಗಿ, ಅಂದ್ರೆ ಧರ್ಮಸ್ಥಳದ ಪರವಾಗಿ ಇರುವಂತವರು ಅವರ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಸರಿ ಇರ್ಲಿಲ್ಲ. ಆದ್ರೂ ಕೂಡ ಈಗ ಒಂದಷ್ಟು ವರ್ಷಗಳಲ್ಲಿ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ ಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಅಷ್ಟೇ ಕೋಟ ಶ್ರೀನಿವಾಸ್ ಪೂಜಾರಿ ಅವರು ಕೂಡ ಒಂದು ಪತ್ರವನ್ನ ಬರೆದಿದ್ರು. ಅಂದ್ರೆ ಅಮಿತ್ ಶಾ ಅವರಿಗೆ ಪತ್ರವನ್ನ ಬರೆದಂತ ಸಂದರ್ಭದಲ್ಲಿ ವಿದೇಶದಿಂದ ಹಣ ಬರ್ತಾ ಇದೆ, ಇವ್ರಿಗೆಲ್ಲರಿಗೂ ಕೂಡ ಹೋರಾಟವನ್ನ ಮಾಡೋ ನೆಪದಲ್ಲಿ ಫಂಡಿಂಗ್ ಅನ್ನ ಕಳಿಸಲಾಗಿದೆ, ಜೊತೆಗೆ ಅದರಿಂದ ಹಣವನ್ನ ದುರುಪಯೋಗ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಆರೋಪವನ್ನ ಮಾಡಿದ್ರು. ಈಗ ಆರೋಪಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ ಎಂಎಚ್ಎ ಸೂಚನೆಯನ್ನ ಕೊಟ್ಟಿರುವಂತದ್ದು, ದಾಖಲೆಗಳನ್ನ ಪರಿಶೀಲನೆ ಮಾಡಿ ಆ ರೀತಿ ಏನಾದ್ರು ಇತ್ತು ಅಂದ್ರೆ ಇಸಿಆರ್ ಅನ್ನ ದಾಖಲು ಮಾಡಿಕೊಂಡು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮುಂದಿನ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡುವಂತದ್ದು, ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಕೇವಲ ನಾಟ್ ಓನ್ಲಿ ಬೆಂಗಳೂರು ಇಡಿ ಮಾತ್ರ ಅಲ್ಲ, ದೆಹಲಿಯ ಇಡಿ ತಂಡದಿಂದನೂ ಕೂಡ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಒಂದಷ್ಟು ಕೆಲಸಗಳು ಕೂಡ ನಡೀತಾ ಇದೆ. ಬಹುತೇಕ ಇನ್ನೊಂದು ವಾರದ ಒಳಗಾಗಿ ಸೂಕ್ತ ದಾಖಲೆಗಳೇನಾದ್ರೂ ಸಿಕ್ಕಿದ್ರೆ ಈ ಪ್ರಕರಣ ಅಂದ್ರೆ ಈ ಆರೋಪ ಏನಿದೆ, ಆರೋಪಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.